ಹರೇ ಶ್ರೀನಿವಾಸ. ಅಧಿಕ ಮಾಸದ 16ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಆ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲೇಕ ಪ್ರಕಾರ ಸ್ವರೂಪವೆನಿಪವು ಸರ್ವಕಾಲದಿ ಪೋಪವಲ್ಲವು ಜೀವರಿಗೆ ದಾಸತ್ವದೋಪಾದಿ. ಇದು ದತ್ತ ಸ್ವಾತಂತ್ರ್ಯ ಸಂಧಿಯ 23ನೇ ನುಡಿ. ಕಥಾಲಕ್ಷಣದ 18ನೇ ಸ್ತೋತ್ರವನ್ನು ಆಧರಿಸಿ ದಾಸರರು ಈ ಒಂದು ನುಡಿಯನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 16ನೇ ನುಡಿಯಾಗಿದೆ. ಆ ಪರಬ್ರಹ್ಮನಲ್ಲಿ ಅಂತಂದರೆ, ಪರ ಅಂದರೆ ಉತ್ತಮ, ಶ್ರೇಷ್ಠ ಅಂತ ಅರ್ಥ. ಹಾಗಾಗಿ ದಾಸಾರ್ಯರು ಶ್ರೀಹರಿಯನ್ನ ಪರಬ್ರಹ್ಮ ಅಂತ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಆ ಪರಬ್ರಹ್ಮನಲ್ಲಿ ಅಂದರೆ ಸಾಕ್ಷಾತ್ ಶ್ರೀಹರಿಯಾದ ಆ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ ಅಂದರೆ 3 ಜಗತ್ತನ್ನು ವ್ಯಾಪಿಸಿರುವ ಸಕಲ ಜಡ ಜೀವ ಜಂಗಮರಲ್ಲಿಯೂ ಆತ ಸನ್ನಿಹಿತನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಹಾಗಾಗಿ 3 ಲೋಕವನ್ನು ವ್ಯಾಪಿಸಿರುವ ಶ್ರೀಹರಿನ ವ್ಯಾಪಿಸಿರುವ ಗುಣಕ್ಕೆ ದಾಸರರು ತ್ರಿಜಗದ್ವ್ಯಾಪಕತ್ವ ಅಂತ ಕರೀತಿದ್ದಾರೆ. ನಿಯಾಮಕತ್ವ ಅಂದರೆ ಸೃಷ್ಟಿ ಸ್ಥಿತಿ ಅಂತ ನಾವೇನು ಕರಿತೀವಿ. ಸ್ಥಿತಿ ಅಂದರೆ ನಿಯಮನ ಮಾಡೋದು, ಪಾಲನೆ ಮಾಡೋ ಈ ಗುಣಕ್ಕೆ ನಿಯಾಮಕತ್ವ ಅಂತ ದಾಸರರು ಹೇಳ್ತಿದ್ದಾರೆ. ಸ್ಥಾಪಕತ್ವ ಅಂದರೆ ಇರಿಸುವಿಕೆ, ಸ್ಥಾಪನ ಮಾಡೋದು. ಅಂದರೆ ಒಬ್ಬ ಜೀವನಲ್ಲಿ ಒಂದು ರೀತಿಯ ಗುಣ, ಸ್ವಭಾವ, ಆಕಾರ, ರೂಪ ಕೊಟ್ಟು, ಒಂದು ಹಣ್ಣಿನಲ್ಲಿ ಒಂದು ರೀತಿಯ ಬಣ್ಣ, ಒಂದು ರೀತಿಯ ರುಚಿ ಇಟ್ಟು, ಒಂದು ಹೂವಿನಲ್ಲಿ ಒಂದು ರೀತಿಯ ಬಣ್ಣ, ಸುವಾಸನೆ, ಸೌಂದರ್ಯ ಇಟ್ಟು, ಈ ರೀತಿಯ ಗುಣಗಳೇನಿದೆ ಅದಕ್ಕೆ ದಾಸರರು ಈ ಒಂದು ಶ್ರೀಹರಿಯ ಗುಣಕ್ಕೆ ಸ್ಥಾಪಕತ್ವ ಅಂತ ಕರೀತಿದ್ದಾರೆ. ವಶತ್ವ ಅಂದರೆ ಇಡೀ ಬ್ರಹ್ಮಾಂಡವೇ ಶ್ರೀಹರಿಯ ವಶ, ಹಾಗಾಗಿ ವಶತ್ವ ಗುಣ ಅಂತ ಹೇಳ್ತಿದ್ದಾನೆ. ಈಶತ್ವ ಅಂದರೆ ಒಡೆತನ, ಸ್ವರಸ್ವಾಮಿತ್ವವೇ ಮೊದಲಾದ ಗುಣಗಳಿಗೆ ಈಶತ್ವ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ, ಯಾವುದೇ ಕಾರಣಕ್ಕೂ ಇವು ಯಾವತ್ತೂ ಲೋಪವಿಲ್ಲ, ಕುಂದುಕೊರತೆಗಳೇ ಇಲ್ಲ. ಏಕಪ್ರಕಾರ ಸ್ವರೂಪವೆನಿಪವು, ಎಲ್ಲ ಕಾಲಕ್ಕೂ ಈ ಎಲ್ಲ ಗುಣಗಳು ಏಕಪ್ರಕಾರ ಅಂದರೆ ಒಂದೇ ಪ್ರಕಾರವಾಗಿ, ಒಂದೇ ತೆರನಾಗಿ, ಸರಿಸಮವಾಗಿ, ಒಂದೇ ಸಮವಾಗಿ ಸ್ವರೂಪವೆನಿಪವು ಅಂದರೆ ಶ್ರೀಹರಿಯ ಇವೇ ನಿಜ ರೂಪಗಳಂತ ಅನಿಸಿ ಸರ್ವಕಾಲದಿ ಅಂದರೆ ಎಲ್ಲ ಕಾಲದಲ್ಲಿಯೂ ಪೋಪವಲ್ಲವು, ಯಾವುದೇ ಕಾಲಕ್ಕೂ ಶ್ರೀಹರಿನ ಇವು ಪೋಪವಲ್ಲವು ಅಂದರೆ ಬಿಟ್ಟು ಹೋಗೋದೇ ಇಲ್ಲ. ಯಾವ ರೀತಿ ಅಂದರೆ ಜೀವರಿಗೆ ದಾಸತ್ವದೋಪಾದಿ, ಜೀವರಾದ ನಮಗೆ ದಾಸತ್ವ ಯಾವ ರೀತಿ ಬಿಟ್ಟು ಹೋಗೋದಿಲ್ವೋ ಅದೇ ಥರನಾಗಿ ಶ್ರೀಹರಿಗೆ ಈಶತ್ವ ಎಂಬ ಗುಣ ಬಿಟ್ಟು ಹೋಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಇನ್ನೊಂದು ಕಡೆ ದಾಸರರು ಹೇಳ್ತಾರೆ, ಒಂದು ನುಡಿಯಲ್ಲಿ ಬರುತ್ತೆ, ಅಸ್ವತಂತ್ರನ ಜೀವ ಸರ್ವ ಸ್ವತಂತ್ರನ ನಿತ್ಯ ಸುಖಮಯ ಅಂತ. ಹಾಗೆ ನಾವು ಜೀವರಾದವರು ಅಸ್ವತಂತ್ರರು, ನಾವೇನೇ ಮಾಡಬೇಕಾದ್ರೂ ಒಳಗಡೆ ಶ್ರೀಹರಿ ಇದ್ದು ಮಾಡಿಸ್ಬೇಕು, ಅಂದಾಗಲೇ ನಾವು ಮಾಡಲಿಕ್ಕಾಗತ್ತೆ. ನಮಗೆ ಯಾವುದೂ ಸ್ವತಂತ್ರವಲ್ಲ, ಸ್ವತಂತ್ರವಾಗಿ ಮಾಡೋದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಯಾವತ್ತಿಗೂ ದಾಸರೇ, ಶ್ರೀಹರಿ ಯಾವತ್ತಿಗೂ ಈಶನೇ. ನಾನು ದಾಸ, ನೀನು ಈಶಾ ಎಂಬ ಅನನ್ಯ ಶರಣಗತಿಯ ಭಾವ, ಆ ಪ್ರಜ್ಞೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ದಾಸರರು ಈ ನುಡಿ ಮೂಲಕ ನಮ್ಗೆ ಕೊಡ್ತಿದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಜೀವರಾದ ನಮಗೆ ದಾಸತ್ವ ಯಾವ ರೀತಿ ಬಿಟ್ಟು ಹೋಗೋದಿಲ್ವೋ ಅದೇ ಥರನಾಗಿ ಈಶತ್ವ ಎಂಬ ಒಡೆತನದ ಸರ್ವಸ್ವಾಮಿತ್ವದ ಗುಣ ಶ್ರೀಹರಿನ ಯಾವತ್ತಿಗೂ ಬಿಟ್ಟು ಹೋಗೋದಿಲ್ಲ ಅನ್ನೋದೇ ಈ ನುಡಿಯ ಸುಂದರ ಸಾರಾಂಶ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.